ಮೈಸೂರು ದಸರಾದ ಜಂಬೂ ಸವಾರಿಗೆ ಕ್ಷಣಗಣನೆ ಆರಂಭ ಆಗಿದೆ. ಇನ್ನು ಜಂಬೂ ಸವಾರಿಯ ಪ್ರಮುಖ ಆಕರ್ಷಣೆಗಳಲ್ಲಿ ಚಿನ್ನದ ಅಂಬಾರಿಯು ಕೂಡ ಒಂದಾಗಿರುವಂತದ್ದು. ಇನ್ನು ಚಿನ್ನದ ಅಂಬಾರಿ ಹಾಗೆ ಆ ಅಂಬಾರಿ ಒಳಗೆ ಕೂರುವಂತಹ ಚಾಮುಂಡೇಶ್ವರಿ ತಾಯಿಗೆ ಹಾರಗಳನ್ನ ಹಾಕುವಂಥದ್ದು, ಅಲಂಕಾರವನ್ನ ಮಾಡುವಂಥದ್ದು ಮೈಸೂರಿನ ದೇವರಾಜು ಮಾರುಕಟ್ಟೆಯಲ್ಲಿರುವಂತಹ ಮಂಜುನಾಥ್ ರವರು, ಗಾಯತ್ರಿ ಫ್ಲವರ್ ಸ್ಟಾಲ್ನವರು. ದೃಶ್ಯಗಳಲ್ಲಿ ನೋಡ್ತಾ ಇರ್ಬೋದು. ಈಗಾಗಲೇ ಇನ್ನೇನು ಕೆಲವೇ ಕ್ಷಣಗಳು ಮಾತ್ರ ಬಾಕಿ ಇದೆ ಜಂಬೂ ಸವಾರಿ ಆರಂಭಕ್ಕೆ. ಆ ನಿಟ್ಟಿನಲ್ಲಿ ಇದೀಗ ಬಹಳಷ್ಟು ಅಲಂಕಾರ ಮಾಡುವ ನಿಟ್ಟಿನಲ್ಲಿ ಇದೀಗ ಆ ಒಂದು ಹೂವನ್ನ ಕಟ್ಟುವಂತ ಕಾರ್ಯವೂ ಕೂಡ ನಡೀತಾ ಇರುವಂತದ್ದು ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಾ. 10ಕ್ಕೂ ಹೆಚ್ಚು ಕಾರ್ಮಿಕರು ಆ ಒಂದು ಚಿನ್ನದ ಅಂಬಾರಿಗೆ ಅಲಂಕಾರವನ್ನ ಮಾಡುವಂತಹ ಹೂವಿನ ಹಾರಗಳನ್ನ ಕಟ್ಟುವಂತಹ ಕಾರ್ಯದಲ್ಲಿ ತೊಡಗಿದ್ದಾರೆ. ಬಹಳಷ್ಟು ಶ್ರಮವನ್ನ ಹಾಕಿ ಆ ಒಂದು ಹಾರಗಳನ್ನ ಕಟ್ತಾ ಇರುವಂತದ್ದು. ಏಕೆಂದ್ರೆ ಆ ಒಂದು ಜಂಬೂ ಸವಾರಿಯ ಪ್ರಮುಖ ಆಕರ್ಷಣೆ ಚಿನ್ನದ ಅಂಬಾರಿ ಆಗಿದೆ. ಆ ಒಂದು ಚಿನ್ನದ ಅಂಬಾರಿ ಕಂಗೊಳಿಸ್ಬೇಕು, ಆ ಒಂದು ಚಿನ್ನದ ಅಂಬಾರಿಯಲ್ಲಿ ಕೂರುವಂತಹ ತಾಯಿ ಚಾಮುಂಡೇಶ್ವರಿ ಕಂಗೊಳಿಸ್ಬೇಕು ಅನ್ನೋ ನಿಟ್ಟಿನಲ್ಲಿ ವಿಶೇಷವಾಗಿ ಹಾರವನ್ನ ಈಗಾಗಲೇ ತಯಾರು ಮಾಡ್ತಾ ಇರುವಂತದ್ದು. ಆ ಒಂದು ಈ ಚಿನ್ನದ ಅಂಬಾರಿಗೆ ಸಂಪೂರ್ಣವಾದಂತ ಅಲಂಕಾರವನ್ನ ಗಾಯತ್ರಿ ಫ್ಲವರ್ ಸ್ಟಾಲ್ ನ ಮಂಜುನಾಥ್ ರವರ ನೇತೃತ್ವದ ತಂಡವೇ ಮಾಡುವಂತದ್ದು. ಸದ್ಯ ಮಂಜುನಾಥ್ ನಮ್ ಜೊತೆ ಇದ್ದಾರೆ. ಸರ್, ಜಂಬೂ ಸವಾರಿ ನಿಜಕ್ಕೂ ಒಂದು ನೋಡುವಂತಹ ಕ್ಷಣವನ್ನ ಆತರದಿಂದ ಕಾಯ್ತಾ ಇರ್ತಾರೆ ಜನ. ಅಂತಹ ಒಂದು ಚಿನ್ನದ ಅಂಬಾರಿಗೆ ನೀವು ಅಲಂಕಾರವನ್ನ ಮಾಡುವಂತದ್ದು ಯಾವ ರೀತಿ ತಯಾರಾಗಿದೆ ಸರ್ ಅಲಂಕಾರಕ್ಕೆ? ಸರ್, ನಾವೊಂದು ಕಳೆದ 26 ವರ್ಷದಿಂದ ಈ ಚಾಮುಂಡೇಶ್ವರಿ ತಾಯಿಯ ಏನೋ ಒಂದು ಚಿನ್ನದ ಅಂಬಾರಿಗೆ ಇದೆ ಅದೊಂದು ಅಲಂಕಾರನ 26 ವರ್ಷದಿಂದ ಮಾಡ್ಕೊಂಡು ಬರ್ತಾ ಇದ್ದೀವಿ. ಈ ವರ್ಷ ಮಾಡಿದ್ರೆ 27ನೇ ವರ್ಷದ್ದು. ಅದೊಂದು ಚಿನ್ನದ ಅಂಬಾರಿನ ದೂರದಿಂದ ನೋಡೋದೇ ಒಂದು ಪುಣ್ಯ. ಅದರಲ್ಲಿ ನಮಗೆ ಮುಟ್ಟಿ ಅಲಂಕಾರ ಮಾಡೋಂಥದ್ದು ಒಂದು ಗಂಟೆ ಟೈಮು ಆ ಚಿನ್ನದ ಅಂಬಾರಿನ ಮುಟ್ಟಿ ಅವನ್ನ ಅಲಂಕಾರ ಮಾಡೋದು, ಮತ್ತು ದೇವಿಗೆ ಮಾಲೆ ಎಲ್ಲ ಹಾಕೋದು ಅಂತ ಹೇಳಿದ್ರೆ ನಿಜವಾಗ್ಲೂ ಈ ಜನ್ಮದ ನಮ್ಮದು ಒಂದು ಪುಣ್ಯ ಅನ್ಕೋತೀನಿ ಸರ್. ತಂದೆ ತಾಯಿ ಆಶೀರ್ವಾದ ಮತ್ತು ಆ ತಾಯಿ ಚಾಮುಂಡೇಶ್ವರಿ ಆಶೀರ್ವಾದ, ಅದರಿಂದ ನಾವು ಈ ಚಿನ್ನದ ಅಂಬಾರಿಗೆ ಅಲಂಕಾರ ಮಾಡೋಂಥ ಸೌಭಾಗ್ಯ ಸಿಕ್ಕಿದೆ. ನಿಜವಾಗ್ಲೂ ಈ ಜನ್ಮದಲ್ಲಿ ನಾವು ನಮಗೆ ಪುಣ್ಯ ಅಂತ ಕೆಲಸ ಸರ್. ಸರಿ, ನಾವು ಯಾವ್ಯಾವ ಹೂಗಳನ್ನ ಆ ಒಂದು ಅಲಂಕಾರಕ್ಕೆ ಹಾರಗಳಿಗೆ ಬಳಸ್ಕೊಳ್ಳಲಾಗಿದೆ ಮತ್ತೆ ಎಷ್ಟು ಕೆಜಿ ಹೂಗಳಿದೆ ಸರ್? ಇದು ನಾವು ಹೆಚ್ಚಾಗಿ ಈ ಸಾರಿ ನಾವು ಏನೊಂದು 26 ವರ್ಷದಿಂದ ನಾವು ಮಾಡಿದ್ದೀವಿ. ಆ 26 ವರ್ಷದಲ್ಲೂ ನಾವು ಬೇರೆ ಬೇರೆ ರೀತಿಯಲ್ಲಿ ನಾವು ಹೂವನ್ನ ಬೇರೆ ಬೇರೆ ರೀತಿಯಲ್ಲಿ ನಾವು ಹೂಗಳನ್ನ ಹಾಕಿ ನಾವು ಅಲಂಕಾರ ಮಾಡಿದ್ದೀವಿ. ಈ ವರ್ಷನೂ ನಾವು ಕಾರ್ನೇಷನ್ ಅಂತ ಹೇಳಿ ಕೆಂಪುದು ಹೂ ಬರುತ್ತೆ, ಅದನ್ನು ಹೆಚ್ಚಾಗಿ ಈ ಸಾರಿ ಅದನ್ನು ಉಪಯೋಗಿಸ್ತಾ ಇದ್ದೀವಿ. ಯಾಕಂದರೆ ಈ 26 ವರ್ಷದಲ್ಲಿ ಅದನ್ನು ನಾವು ಮಾಡಿಲ್ಲ. ಈ ವರ್ಷದಲ್ಲಿ ಅದೊಂದು ಕಾರ್ನೇಷನ್ ಹೂವು ಮತ್ತು ವೆಲ್ವೆಟ್ ಹೂವು ಅಂತ ಬರುತ್ತೆ, ಮತ್ತು ಮಲ್ಲಿಗೆ ಹೂವು, ಈ ಮೂರನ್ನ ಹೆಚ್ಚಾಗಿ ಉಪಯೋಗಿಸಿ ಈ ಸಾರಿ ಅಲಂಕಾರ ಮಾಡ್ತಾ ಇದ್ದೀವಿ ಸರ್. ಇದನ್ನ ಅರಮನೆಯಿಂದನೇ ಮಾಡಿಸುವಂಥದ್ದು ಅಥವಾ ಸರ್ಕಾರದಿಂದನೇ? ಇದು ಸರ್ಕಾರದಿಂದ ಮಾಡೋಂಥದ್ದು ಮೊದಲಿಂದನೂ ನಡ್ಕೊಂಡು ಬಂದಿದೆ. ಯಾವಾಗ ನಮ್ಮ ಗೌರ್ಮೆಂಟ್ ಆಯಿತು ಅಲ್ಲಿಂದ ಸರ್ಕಾರ ಮಾಡ್ಕೊಂಡು ಬರ್ತಾ ಇದ್ವಿ. ಹಿಂದೆ ಮಹಾರಾಜದಂಥ ಕಾಲದಲ್ಲಿ ಇದು ಚಿನ್ನದ ಅಂಬಾರಿಗೆ ಅಲಂಕಾರ ಯಾವುದೇ ರೀತಿಯಲ್ಲಿ ಅಲಂಕಾರ ಮಾಡ್ತಾ ಇರಲಿಲ್ಲ. ಯಾಕಂತ ಹೇಳಿದ್ರೆ ಆ ಚಿನ್ನದ ಅಂಬಾರಿಲಿ ನಮ್ಮ ಮಹಾರಾಜರೇ ಕುತ್ಕೊಂಡು ಹೋಗೋಂಥ ಒಂದು ಪದ್ಧತಿ ಇತ್ತು. ಅವ್ರ ಕಾಲವಾದ ನಂತರ ಆಮೇಲೆ 10 ವರ್ಷ ನಂತರ 1999ರಿಂದ ಈ ಹೂವಿನ ಅಲಂಕಾರ ಮಾಡೋಂಥದ್ದು ಶುರು ಆಯ್ತು ಸರ್. ನಿರಂತರವಾಗಿ ಮಾಡ್ಕೊಂಡು ಬರ್ತಾ ಇದ್ದೀರಾ ಸರ್. ಎಷ್ಟು ಖುಷಿ ಇದೆ ಸರ್ ಈ ದಸರಾ ಸಂದರ್ಭ. ಜಂಬೂ ಸವಾರಿಯಲ್ಲಿ ಚಿನ್ನದ ಅಂಬಾರಿಗೆ ಅಲಂಕಾರ ಮಾಡುವಂಥದ್ದು ಏನೇ ಸರ್? ನಿಜವಾಗ್ಲೂ ಹೇಳ್ಬೇಕಂದ್ರೆ ನಾವು ಈ ಜನ್ಮದಲ್ಲಿ ಮಾಡಿದಂಥ ಪುಣ್ಯ ಅಂತ ಅನ್ಕೋತೀನಿ ನಾನು. ಯಾಕಂತ ಹೇಳಿದ್ರೆ ಕೆಲವರಿಗೆ ಅದು ದೂರದಿಂದ ನಾವೇನೇ ಚಿಕ್ಕದ್ರಲ್ಲಿ ಇರಬೇಕಾದ್ರೆ ನಾವು ದೂರದಿಂದ ನೋಡಿನೇ ತುಂಬ ಸಂತೋಷ ಪಡ್ತಾ ಇದ್ವಿ. ಅಂಥದ್ರಲ್ಲಿ ಈಗ ನಾವು ಚಿನ್ನದ ಅಂಬಾರಿನ ಮುಟ್ಟಿ ನಾವು ಅಲಂಕಾರ ಮಾಡೋಂಥದ್ದು ಸಿಕ್ಕಿದೆಯಲ್ಲ, ನಿಜವಾಗ್ಲೂ ಈ ಜನ್ಮದಲ್ಲಿ ನಾವು ಮಾಡಿದಂಥ ಪುಣ್ಯನೇ ಅನ್ಕೋತೀನಿ. ತಂದೆ ತಾಯಿ ಮಾಡಿದಂಥ ನಮಗೆ ಏನೋ ಅವರು ಒಳ್ಳೆ ಕಾರ್ಯ ಮಾಡಿದರೆ ಅವರ ಆಶೀರ್ವಾದದಿಂದ, ಆ ತಾಯಿ ಚಾಮುಂಡೇಶ್ವರಿ ಆಶೀರ್ವಾದದಿಂದ ಆ ಚಿನ್ನದ ಅಂಬಾರಿನ ಮುಟ್ಟಿ ಅಲಂಕಾರ ಮಾಡೋಂಥದ್ದು ನಮಗೆ ಈ ಜನ್ಮದಲ್ಲಿ ಸಿಕ್ಕಿದೆ. ನಿಜವಾಗ್ಲೂ ನಮಗೆ ಈ ಜನ್ಮ ನನಗೆ ಸಾರ್ಥಕ ಅಂತ. ನನಗೆ ಜೀವ ಇರೋವರೆಗೂ ಇದೊಂದು ಅವಕಾಶ ನಮಗೆ ಹೀಗೆ ನಡ್ಕೊಂಡು ಹೋಗಲಿ, ಆ ತಾಯಿಯ ಆಶೀರ್ವಾದ ಸೇವೆ ಮಾಡುವಂಥ ಭಾಗ್ಯ ಸಿಕ್ಕಲಿ ಅಂತ ಹೇಳಿ ಆ ತಾಯಿಯಲ್ಲಿ ಪ್ರಾರ್ಥನೆ ಮಾಡ್ಕೊತೀನಿ ಸರ್. ಸರ್, ಇವತ್ತು ಎಷ್ಟು ಗಂಟೆಗೆ ಈ ಹೂಗಳೆಲ್ಲವೂ ಕೂಡ ಅರಮನೆಗೆ ಹೋಗ್ತದೆ ಹಾರ, ಮತ್ತೆ ಅಲಂಕಾರ ಎಷ್ಟು ಸಮಯ ಹಿಡಿತದೆ ಸರ್ ನಿಮಗೆ? ಸರ್, ನಮಗೆ ಈಗ ಇನ್ನೊಂದು 1 ಅವರ್ ನಮಗೆ ಕೆಲಸ ಇದೆ ಇಲ್ಲಿ. ಇದು ಆದ ನಂತರ ನಾವು ಎಲ್ಲನೂ ನಾವು ತೊಗೊಂಡು ನಾವು ಅರಮನೆಗೆ ಹೋಗ್ತೀವಿ. ಆ ಅರಮನೆಯಲ್ಲಿ ನಾವು ತೊಗೊಂಡು ಹೋದ ನಂತರ ಅಲ್ಲಿ ಮಹಾರಾಜರ ಏನು
ದೇವತಾ ಕಾರ್ಯಗಳಿದೆ. ಅದೆಲ್ಲ ಆದ ನಂತರ ನಮಗೆ ಅವರು ನಮಗೆ ಆ ಚಿನ್ನದ ಅಂಬಾರಿ ನಮಗೆ ಹೊರಗಡೆ ಕೊಡ್ತಾರೆ. ಅವರು ಕೊಟ್ಟ ನಂತರ ನಮಗೆ 1 ಅವರ್ ಅಥವಾ 1 ಮುಕ್ಕಾಲು ಗಂಟೆಯಲ್ಲಿ ಅದು ಚಿನ್ನದ ಅಂಬಾರಿಗೆ ಅಲಂಕಾರ ಪೂರ್ತಿ ಮತ್ತೆ ಆ ದೇವಿಗೆ ಮಾಲೆ ಧರಿಸೋಂಥದ್ದು ಇವೆಲ್ಲನೂ ನಾವು 1 ಮುಕ್ಕಾಲು ಗಂಟೆಯಲ್ಲಿ ಎಲ್ಲ ಮುಗಿಸ್ಕೊಡ್ತೀವಿ ಸರ್ ನಾವು. ಇದಿಷ್ಟು ಚಿನ್ನದ ಅಂಬಾರಿ. ಹಾಗೆ ತಾಯಿ ಚಾಮುಂಡೇಶ್ವರಿಗೆ ಹಾರಗಳ ಹೂವಿನ ಅಲಂಕಾರ ಮಾಡುವಂತಹ ಮಂಜುನಾಥ್ ಅವರು ಹೇಳ್ತಾ ಇರುವಂತಹ ಮಾತು, ಸುಮಾರು 1 ಮುಕ್ಕಾಲು ಗಂಟೆ ಆ ಅಲಂಕಾರ ಮಾಡುವಂತಹ ಸಮಯವೂ ಕೂಡ ಹಿಡಿಯುತ್ತೆ ಎಂಬ ಮಾಹಿತಿಗಳನ್ನು ಕೂಡ ಕೊಡ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಹರ್ಷ ಜೊತೆ ನಂದೀಶ್, ನ್ಯೂಸ್ ಫಸ್ಟ್, ಮೈಸೂರು.